ಎಲ್ಲರೂ ನಮ್ಮವರೇ ಎಂದು ನಿನ್ನ ಎಲ್ಲ ದೌರ್ಬಲ್ಯಗಳನ್ನು ಹಂಚಿಕೊಳ್ಳುವ ಸಾಹಸ ಮಾಡಬೇಡಿ. ಏಕೆಂದರೆ ಇಂದು ನಿಮ್ಮವರು ಆಗಿರುವರು, ಒಂದು ದಿನ ಬೇರೆಯವರು ಆಗಬಹುದು. ಆಗ ನಿಮ್ಮ ಎಲ್ಲ ದೌರ್ಬಲ್ಯಗಳು ಅವರಿಗೆ ಬಲವಾಗಿ ಮಾರ್ಪಡುತ್ತವೆ. ಈ ಸಮಾಜದಲ್ಲಿ ನಗುವಿಗೆ ಇರುವ ಬೆಲೆ ನೋವಿಗೆ ಇರುವುದಿಲ್ಲ, ಹಣಕ್ಕೆ ಇರುವ ಬೆಲೆ ಗುಣಕ್ಕೆ ಇರುವುದಿಲ್ಲ, ಹಾಗೆ ಸುಳ್ಳಿಗೆ ಇರುವ ಬೆಲೆ ಸತ್ಯಕ್ಕೆ ಇರುವುದಿಲ್ಲ. ಸಾಲ, ದ್ವೇಷ, ರೋಗ ಇವುಗಳು ಇಲ್ಲದ ವ್ಯಕ್ತಿ ಒಂದು ಗುಡಿಸಲಲ್ಲಿ ಇದ್ದರೂ ಕೋಟೀಶ್ವರನೇ. ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದು ಮತ್ತು ಒಡೆದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವುದು ಎರಡೂ ಒಂದೇ. ಜೀವನ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಅಳುವವನಿಗೆ ನಗುವ ದಿನ ಮತ್ತು ನಗುವವನಿಗೆ ಅಳುವ ದಿನ ಬಂದೇ ಬರುತ್ತದೆ. ಸ್ವಲ್ಪ ಸಹನೆ ಇರಲಿ. ಸಹನೆ ಅಂದರೆ ಎರಡೂ ಸ್ಥಿತಿಗಳಲ್ಲಿ ಸ್ಥಿಮಿತವಾಗಿರುವುದು ಎಂದು. ಸುಖವಿರಲಿ ಮತ್ತು ದುಃಖವಿರಲಿ, ಎರಡನ್ನೂ ಸಮಾನಾಗಿ ಯಾರು ಸ್ವೀಕರಿಸುವ ಸ್ಥಿತಿಯೇ ಸಹನಾಮುಕ್ತಿ. ಜೀವನ ಬಹಳ ಸರಳ ಇದೆ. ಜೀವನವನ್ನು ಯಾರು ಅರ್ಥ ಮಾಡಿಕೊಂಡಿರುವರೋ, ಈ ಒಂದು ಸಣ್ಣ ಸೂತ್ರವನ್ನು ಯಾರು ತಿಳಿದಿರುವರೋ, ಅವರು ಜೀವನದಲ್ಲಿ ಯಾವತ್ತೂ ಖಿನ್ನತೆಗೆ ಒಳಗಾಗುವುದಿಲ್ಲ. ನಿನ್ನನ್ನು ಸಂತೋಷಪಡಿಸುವವರೆಲ್ಲ ಒಳ್ಳೆಯವರಲ್ಲ, ಹಾಗೆಂದು ನಿನ್ನನ್ನು ನೋವುಪಡಿಸುವವರೆಲ್ಲ ಕೆಟ್ಟವರೂ ಅಲ್ಲ. ಅದೃಷ್ಟವನ್ನು ಸುಮ್ಮನೆ ಹಾಗೇ ನಂಬಿಕೊ, ಆದರೆ ಕಷ್ಟವನ್ನು ಪೂರ್ತಿಯಾಗಿ ನಂಬಿಕೊ. ಆಗ ಯಶಸ್ವಿ ಖಂಡಿತೆಯಾಗಿಯೂ ಲಭಿಸುತ್ತದೆ. ನೆನಪಿಟ್ಟುಕೊಳ್ಳಿ, ಒಬ್ಬ ಪತಿಯು ಯಾರಿಗೆ ಹೇಳಿದರೂ ತೀರದ ತನ್ನ ಎಲ್ಲ ಸಮಸ್ಯೆಗಳನ್ನು ತನ್ನ ಪತ್ನಿಗೆ ಹೇಳಿದರೆ ಪರಿಷ್ಕಾರ ಸಿಗಬಹುದು. ಏಕೆಂದರೆ ಪ್ರತಿ ಪುರುಷನಿಗೆ ಪತ್ನಿ ಒಂದು ಶಕ್ತಿ. ಆ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಯಾವ ಸಮಯದಲ್ಲಿ ಆ ಶಕ್ತಿಯನ್ನು ಗ್ರಹಿಸಬೇಕು ಮತ್ತು ಇನ್ನೂ ಶಕ್ತಿವಂತವಾಗಿ ಬದಲಾಯಿಸಿಕೊಳ್ಳಬೇಕು ಅನ್ನುವುದು ತಿಳಿದುಕೊಳ್ಳಲು ಸಾಧ್ಯವಾದರೆ ಪ್ರತಿ ಪುರುಷನ ಜೀವನ ತುಂಬ ಅದ್ಭುತವಾಗಿ ಬದಲಾಗುತ್ತದೆ. ಯಾವ ಪುರುಷ ತನ್ನ ಎಲ್ಲ ದುಃಖಗಳಿಗೆ ಒಬ್ಬ ತನ್ನ ಪತ್ನಿ ಮಾತ್ರವೇ ಸಾಂತ್ವನ ಹೇಳಬಲ್ಲಳು ಎಂದು ನಂಬುವರೋ, ಯಾವ ಪತಿಯಾದರೆ ತನ್ನೆಲ್ಲ ಕಷ್ಟಗಳನ್ನು ಮರೆಸುವ ಸ್ಪಂದನೆಯನ್ನು ಕೊಡುವುದು ತನ್ನ ಪತ್ನಿ ಮಾತ್ರವೇ ಎಂಬ ವಿಶ್ವಾಸವನ್ನು ಹೊಂದಿರುವರೋ, ಯಾವ ಪತಿ ತನಗಿರುವ ಸಮಸ್ಯೆಗಳನ್ನು ಇತರರೊಂದಿಗೆ ಅಲ್ಲದೆ ತನ್ನ ಪತ್ನಿಯೊಂದಿಗೆ ಮಾತ್ರವೇ ಹಂಚಿಕೊಳ್ಳುವರೋ, ಹಾಗೆ ಯಾವುದೇ ವಿಷಯಗಳಲ್ಲಿ ತನ್ನ ಪತ್ನಿಯ ನಂತರವೇ ಎಲ್ಲರೂ ಎಂದು ಅರ್ಥ ಮಾಡಿಕೊಳ್ಳುವರೋ, ಇನ್ನು ತನ್ನ ಪತ್ನಿ ಸಂತೋಷವಾಗಿದ್ದರೆ ತನ್ನ ಕುಟುಂಬವೇ ಸಂತೋಷವಾಗಿರುತ್ತದೆ ಎಂದು ಭಾವಿಸುವರು. ಹಾಗೆ ಪತ್ನಿಯು ತನ್ನ ಪತಿಯ ಒಳ್ಳೆತನವನ್ನು ದೌರ್ಬಲ್ಯವಾಗಿ ಭಾವಿಸಬಾರದು. ಎಲ್ಲ ಸಂದರ್ಭಗಳಲ್ಲೂ ಧೈರ್ಯ ತುಂಬುತ್ತಾ ಜೊತೆಯಲ್ಲಿರಬೇಕು. ಹಣವಿದ್ದಾಗಲೂ ಮತ್ತು ಇಲ್ಲದಿದ್ದಾಗಲೂ ಜೊತೆಯಲ್ಲೇ ಇದ್ದು ಸಹಕರಿಸುವ ಜವಾಬ್ದಾರಿ ಪತ್ನಿಯದ್ದು. ಎಲ್ಲ ಸಂದರ್ಭಗಳಲ್ಲೂ ಜೊತೆಗಿರುವ ವಿಶ್ವಾಸವನ್ನು ಮೂಡಿಸಬೇಕು. ಎಲ್ಲ ನಿರ್ಣಯಗಳಿಗೂ ಪತಿ ಪತ್ನಿಯರಿಬ್ಬರೂ ಜವಾಬ್ದಾರಿ ಆಗಿರುತ್ತಾರೆ. ಇದುವೇ ಪತಿ ಪತ್ನಿ ಸಾಮರಸ್ಯತೆ ಎಂದು. ಶಾಲೆಯ ಪಾಠಗಳು ಕೆಲವು, ಹಾಗೆ ಬದುಕಿನ ಪಾಠಗಳು ಕೆಲವು. ಶಾಲೆಯ ಪಾಠಗಳಿಂದ ತಪ್ಪಿಸಿಕೊಂಡರೂ ಬದುಕಿನ ಪಾಠಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇತರರ ತಪ್ಪಿಗೆ ನಮಗೆ ನಾವು ಶಿಕ್ಷೆ ಕೊಡುವುದೆಂದರೆ ಅದುವೇ ಕೋಪ. ತಿಳಿಯದಿರುವುದನ್ನು ಕೇಳಿ ತಿಳಿದುಕೊಳ್ಳುವುದರಿಂದ ನಮ್ಮ ಅಜ್ಞಾನ ಹೊರಬೀಳುವುದು ಸ್ವಲ್ಪ ಸಮಯ ಮಾತ್ರವೇ. ಆದರೆ ತಿಳಿದುಕೊಳ್ಳದಿದ್ದರೆ ಜೀವನವೆಲ್ಲ ಅಜ್ಞಾನವೇ, ಹೌದಲ್ಲವೇ? ಹಣ ಸಂಪಾದಿಸಿದರೆ ಆಸ್ತಿ ಅಂತಸ್ತುಗಳು ಬರಬೇಕೇ ಹೊರತು ಅಹಂಕಾರ ಮಾತ್ರ ಬರಬಾರದು. ಗೊತ್ತಾಯಿತು? ನಮ್ಮ ಜೀವನ ಯಾವಾಗಲೂ ಬದಲಾಗುವುದಿಲ್ಲವೆಂದು ತಿಳಿಯುವುದು ಒಂದು ರೀತಿ ಕತ್ತಲಲ್ಲೇ ಇದ್ದ ಹಾಗೆ. ಕತ್ತಲಲ್ಲೇ ಇದ್ದು ಬಿಟ್ಟರೆ ನೆರಳು ಕೂಡ ನಮ್ಮ ಜೊತೆ ಬರುವುದಿಲ್ಲ. ನೋವಲ್ಲೇ ಇದ್ದು ಬಿಟ್ಟರೆ
ನಮ್ಮ ಸ್ವಂತ ಆಲೋಚನೆಗಳು ನಮ್ಮ ಸಹಾಯಕ್ಕೆ ಬರುವುದಿಲ್ಲ. ಮನಸ್ಸನ್ನು ಗಟ್ಟಿಗೊಳಿಸಿ ಮುಂದಕ್ಕೆ ಸಾಗುವುದೇ ಜೀವನ. ನೋವಲ್ಲೇ ಉಳಿದು ಬಿಟ್ಟರೆ ಕೊನೆಯವರೆಗೂ ಅಲ್ಲೇ ಉಳಿದು ಬಿಡುತ್ತೇವೆ. ಸಹಜ ಜೀವನದತ್ತ ಮುಖ ಮಾಡಿದರೆ ಜೀವನದಲ್ಲಿ ಬೆಳಕು ಮೂಡುತ್ತದೆ. ಧೈರ್ಯವಾಗಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಭಯಪಡಿಸುವ ವಿಮರ್ಶೆಗಳು ಬರುತ್ತಿರುತ್ತವೆ. ಕೇಳುತ್ತಾ ಅಲ್ಲೇ ನಿಂತು ಬಿಡುವುದೇ ಇಲ್ಲ ಕೇಳಿಸಿಕೊಳ್ಳದೆ ಮುಂದಕ್ಕೆ ಸಾಗುವುದೇ ಅನ್ನುವುದು ನಿಮ್ಮ ಕೈಯಲ್ಲಿ ಇದೆ. ನಿರ್ಣಯ ನಿಮ್ಮದೇ. ಕೆಲವು ದೃಶ್ಯಗಳನ್ನು ನೋಡದೇ ಇರುವುದು ನಮ್ಮ ಕಣ್ಣಿಗೆ ಒಳ್ಳೆಯದು. ಕೆಲವು ಮಾತುಗಳನ್ನು ಕೇಳಿಸಿಕೊಳ್ಳದಿರುವುದೇ ನಮ್ಮ ಕಿವಿಗೆ ಒಳ್ಳೆಯದು. ಹಾಗೆ ಕೆಲವು ವ್ಯಕ್ತಿಗಳ ಬಗ್ಗೆ ಯೋಚಿಸದೇ ಇರುವುದೇ ನಮ್ಮ ಮನಸ್ಸಿಗೆ ಒಳ್ಳೆಯದು. ಯಾರ ನಂಬಿಕೆ ಮೇಲೂ ನಿನಗೆ ಕೆಲಸವಿಲ್ಲ. ಕೇವಲ ನಿನ್ನ ಮೇಲೆ ನಿನಗೆ ಇರುವ ನಂಬಿಕೆ ಮಾತ್ರ ನಿಮ್ಮನ್ನು ಉನ್ನತ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ನಿಮ್ಮಲ್ಲಿರುವ ಭಯಗಳನ್ನು ನಿಮ್ಮಲ್ಲೇ ಬಚ್ಚಿಟ್ಟುಕೊಳ್ಳಿ. ನಿಮ್ಮಲ್ಲಿರುವ ಧೈರ್ಯವನ್ನು ಮಾತ್ರ ನಿಶ್ಚಿಂತೆಯಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಒಂದು ಸತ್ಯ ಅನ್ನುವುದು ಆ ಕ್ಷಣ ಮಾತ್ರವೇ ನೋವು ಕೊಡುತ್ತದೆ. ಆದರೆ ಒಂದು ಸುಳ್ಳು ಮಾತ್ರ ಜೀವನ ಪೂರ್ತಿ ನೋವು ಕೊಡುತ್ತಲೇ ಇರುತ್ತದೆ. ಮಗುವಾಗಿದ್ದಾಗ ಹಾಕುವ ತಪ್ಪು ಹೆಜ್ಜೆಗಳು ಮುದ್ದಾಗಿ ಕಾಣಿಸುತ್ತವೆ. ಅದೇ ದೊಡ್ಡವರಾದ ಮೇಲೆ ಹಾಕುವ ತಪ್ಪು ಹೆಜ್ಜೆಗಳಿಂದ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಜಾಗ್ರತೆ ಇರಬೇಕು. ತೆಗೆದುಕೊಳ್ಳುವ ಪ್ರತಿ ನಿರ್ಣಯದಲ್ಲೂ ಮುಂದಾಲೋಚನೆ ಇರಬೇಕು. ಕೆಲವು ಬಾರಿ ಕಠಿಣವಾದ ಪರಿಸ್ಥಿತಿಗಳು ಮನುಷ್ಯರನ್ನು ಒಬ್ಬಂಟಿಯಾಗಿ ಇರುವ ಹಾಗೆ ಮಾಡುತ್ತವೆ. ಆದರೆ ಅದೇ ಕಠಿಣವಾದ ಪರಿಸ್ಥಿತಿಗಳು ಕೆಲವು ಮನುಷ್ಯರನ್ನು ಶಕ್ತಿವಂತವಾಗಿಯೂ ಬದಲಾಯಿಸುತ್ತವೆ. ಅವುಗಳನ್ನು ನೀವು ಸ್ವೀಕರಿಸುವ ರೀತಿ. ಕಳೆದು ಹೋದ ಸಮಯ ಅನ್ನುವುದು ನೆನಪಿಗೆ ಬರದೇ ಇರಬಹುದು. ಆದರೆ ಇತರರು ನಿಂದಿಸುವ ಮಾತುಗಳು ಮಾತ್ರ ಖಂಡಿತವಾಗಿಯೂ ನೆನಪಿಗೆ ಬರುತ್ತವೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.